ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಬರೀ ಒಂದೇ ಒಂದು ಸ್ಟೆಪ್ಪನ್ನು ಉಪಯೋಗಿಸ್ಕೊಂಡು ಹೇಗೆ ತುಂಬ ಸ್ಟೈಲಿಶ್ ಆಗಿರುವಂತಹ ಲೇಯರ್ ಕಟ್ಟನ್ನು ಮನೆಯಲ್ಲೇ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ ಇದು. ಫ್ರೆಂಡ್ಸ್, ತುಂಬ ಜನ ಕೇಳ್ತಿದ್ರಿ ಅಲ್ಲ ನಾನು ಹೇರ್ ಸ್ಟೈಲ್ ಯಾವುದು ಅಂತ. ನಾನು ಹಿಂದೆ ಸ್ಟೆಪ್ ಮತ್ತು ಲೇಯರ್ ಕಟ್ ಮಾಡಿಸ್ಕೊಂಡಿದ್ದೀನಿ. ಮುಂದೆ ಈ ಥರ ದೊಡ್ಡ ದೊಡ್ಡ ಸೈಡ್ ಬ್ಯಾಂಗ್ಸನ್ನು ಮಾಡಿಸ್ಕೊಂಡಿದ್ದೀನಿ. ನಂದು ಮಿಕ್ಸ್ಡ್ ಹೇರ್ ಕಟ್ ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಿದ್ರು ನಿಮ್ಮ ಕೂದಲು ತೋರಿಸಿ ಅಂತ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ನಂದು ಕೂದಲು ಹಿಂದೆ ತುಂಬ ಉದ್ದ ಇದೆ. ಮುಂದೆ ನಂದು ಫೆದರ್ ಮಾಡಿಸ್ಕೊಂಡಿರೋದ್ರಿಂದ ಮುಂದೆ ಬರ್ತಾ ಬರ್ತಾ ತುಂಡುವಾಗಿ ಕಾಣಿಸುತ್ತೆ. ಸೊ ಅವಾಗ ಕೂದಲು ಬಿಟ್ಟಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಥರ ಹೇರ್ ಸ್ಟೈಲ್ಗಳು ಬಂದು. ಫ್ರೆಂಡ್ಸ್, ಏನು ಮಾಡಬೇಕು ಅಂದರೆ ಈ ಹೇರ್ ಕಟ್ಗಿನ ಮುಂಚೆ ನೀವು ನಿಮ್ಮ ಕೂದಲಲ್ಲಿ ಒಂದು ಸ್ವಲ್ಪನೂ ಸಿಕ್ಕಿರಬಾರ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ಡಿಟ್ಯಾಂಗಲ್ ಮಾಡಿಕೊಂಡು ಮುಂದಕ್ಕೆ ಕೂಮ್ ಮಾಡ್ಕೊಳ್ಳಿ. ನಾನು ಹೇಗೆ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ಕೂಮ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಹೇರ್ ಕಟ್ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸೂಪರ್ ಆಗಿರೋ ಟಿಪ್ಸ್ಗಳಿರುವ ವಿಡಿಯೋಗಳನ್ನು ನಾನು ಮುಂದೆ ಮಾಡ್ತಾ ಇರ್ತೀನಿ. ಅದು ಯಾವುದೂ ನಿಮಗೆ ಮಿಸ್ ಆಗೋದಿಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ರೀತಿಯಾಗಿ ಹಿಡಿದು ತುಂಬ ಟೈಟಾಗಿ ಒಂದು ಹೇರ್ ಬ್ಯಾಂಡನ್ನು ಹಾಕ್ಕೊಳ್ಳಿ. ಸೊ ಮುಂದೆ ನೋಡ್ತಿದ್ದೀರಲ್ಲ, ಈ ಥರ ಟೈಟಾಗಿ ಹೇರ್ ಬ್ಯಾಂಡ್ ಹಾಕೋಬೇಕು. ನೀವು ಲೂಸಾಗಿ ಹೇರ್ ಬ್ಯಾಂಡ್ ಹಾಕ್ಕೊಂಡ್ರೆ ಒಂದು ಉದ್ದ ಬಂದ್ಬಿಡುತ್ತೆ, ಒಂದು ತುಂಡ ಬರುತ್ತೆ. ಸೊ ಆವಾಗ ಚೆನ್ನಾಗಿ ಕಾಣಿಸಲ್ಲ ಹೇರ್ ಸ್ಟೈಲ್ ಬಂದು. ಅದಕ್ಕೆ ಈ ಥರ ಟೈಟಾಗಿ ಒಂದು ಸಲ ಈ ಥರ ಎಳ್ಕೊಂಬಿಡಿ. ನೋಡಿ ಹೇಗೆ ಹಾಕಿದ್ದೀನಿ, ಈ ಥರ ನೋಡಿದ್ರಲ್ವಾ. ನೆಕ್ಸ್ಟು ಇನ್ನೇನು ಮಾಡಬೇಕಪ್ಪ ಅಂದರೆ ಇನ್ನೊಂದು ಹೇರ್ ಬ್ಯಾಂಡನ್ನು ತೊಗೊಂಡು ಮಧ್ಯಕ್ಕೆ, ಅಂದರೆ ಆ ಥರ ಮುಂದೆ ಹಾಕಿದ್ದೀರಲ್ಲ ಪೋನಿ ಥರ, ಅದ್ರ ಮಧ್ಯಕ್ಕೆ ಇನ್ನೊಂದು ಹೇರ್ ಬ್ಯಾಂಡನ್ನು ಇದನ್ನು ಅಷ್ಟೇ ತುಂಬ ಟೈಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಟೈಟಾಗಿ ಹಾಕ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಒಂದು ಕೂದಲು ಮುದ್ದೆ ಬರೋದು, ಹಿಂದೆ ಆಗೋದು ಅದೇನೂ ಆಗಲ್ಲ. ಒಂದೇ ಜಾಗದಲ್ಲಿ ಸರಿಯಾಗಿ ನಿಲ್ಲುತ್ತೆ. ಅದಕ್ಕೋಸ್ಕರ ನಂತರ ನಿಮಗೆ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಅಷ್ಟಕ್ಕೆ ಆ ಎರಡನೇ ಪೋನಿ ಏನಿದೆ ಅಲ್ವಾ ಹೇರ್ ಬ್ಯಾಂಡ್, ಅದನ್ನು ಕೆಳಗಡೆ ಎಳೀರಿ. ಸೊ ಫ್ರೆಂಡ್ಸ್, ನಾನಿವತ್ತು ಬರೀ 2 ಇಂಚ್ ಕಟ್ ಮಾಡ್ತಿದ್ದೀನಿ. ನಂಗೆ ತುಂಬ ತುಂಡ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೆ. ಸೊ ನೋಡ್ತಿದ್ದೀರಲ್ಲ, ಇವತ್ತು ಇಷ್ಟು ಕಟ್ ಮಾಡ್ತಾ ಇದ್ದೀನಿ ಕೂದಲನ್ನು. ಸೊ ಏನು ಮಾಡಬೇಕಪ್ಪ ಅಂದರೆ ಇದನ್ನು ತೆಳ್ಳಗೆ ಇಟ್ಕೊಂಡು ಸ್ಪ್ರೆಡ್ ಮಾಡ್ದಾಗ ಇಟ್ಕೊಂಡು ಈ ರೀತಿಯಾಗಿ ಕಟ್ತಾ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಲ್ಲ ನಾನು ಕೂದಲು ಎಷ್ಟು ತಿಕ್ಕಾಗಿದೆ, ಎಷ್ಟು ದಟ್ಟವಾಗಿದೆ ಅಂತ ನೀವೇ ನೋಡಿ. ತುಂಬ ಜನ ಕೇಳ್ತಿದ್ರಿ ಅಲ್ಲ. ಸೊ ತುಂಬ ಕಟ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು, ತುಂಬ ಟೈಮ್ ಕೂಡ ತೊಗೊಳ್ತು. ಅದು ಅಷ್ಟು ತಿಕ್ಕಾಗಿದೆ. ಇದಕ್ಕೆಲ್ಲ ಕಾರಣ ಅಂದರೆ ನಂದು ಹೋಮ್ ರೆಮಿಡೀಸ್ಗಳಂತ ಹೇಳ್ಬೋದು. ನಂದು ಏರ್ ಆಯಿಲ್ ಇರ್ಬೋದು, ನಾನು ಹಚ್ಕೊಳ್ಳುವಂಥ ಹೇರ್ ಮಾಸ್ಕ್ಗಳು, ಇವುಗಳಿಂದನೇ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ದಪ್ಪವಾಗಿದೆ ನೋಡ್ತಿದ್ದೀರಲ್ಲ. ಫ್ರೆಂಡ್ಸ್, ಇವಾಗ ಹೇರ್ ಬ್ಯಾಂಡನ್ನು ಓಪನ್ ಮಾಡೋಣ. ಹೇಗೆ ಬಂದಿದೆ ನೋಡೋಣ. ಈ ಥರ ಫ್ಲಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ, ಬರೀ ಒಂದೇ ಒಂದು ಸ್ಟೆಪ್ಪು ಇದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಹೇರ್. ಸೊ ಮುಂಚೆ ಬಂದುಬಿಟ್ಟು ಉದ್ದ ಇತ್ತು, ನೀವು ಗಮನಿಸಿದ್ರಾ. ಇವಾಗ ನೋಡಿ ಎಷ್ಟು ಮೇಲ್ಗಡೆ ತುಂಡ ಇದೆ, ಅದ್ರ ಕೆಳಗಡೆ ಸ್ವಲ್ಪ ಕೆಳಗೆ ಬಂದರೆ ಸ್ವಲ್ಪ ಉದ್ದ, ಸ್ವಲ್ಪ ಕೆಳಗಡೆ ಬಂದರೆ ಸ್ವಲ್ಪ ಉದ್ದ. ಇದನ್ನೇ ಅಲ್ವಾ ನಾವು ಲೇಯರ್ ಕಟ್ ಅಂತ ಕರೆಯೋದು. ನೋಡಿ, ಒಂದೇ ಒಂದು ಸ್ಟೆಪ್ಪಲ್ಲಿ ಲೇಯರ್ ಕಟ್ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಈ ಹೇರ್ ಕಟ್ ಅನ್ನೋದನ್ನು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಸೊ ನೀವು ಕಮೆಂಟ್ ಮಾಡಿದ್ರೇ ಮುಂದೆ ನಾನು ಇನ್ನೂ ಒಳ್ಳೆ ಬೇರೆ ಹೇರ್ ಸ್ಟೈಲ್ಗಳನ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಸೈಡ್ ಬ್ಯಾಂಗ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಸೈಡ್ ಬ್ಯಾಂಗ್ ಮಾಡೋದಕ್ಕೆ ಈ ಥರ 4 ಹೆಡ್ ಇರುತ್ತಲ್ಲ, ಟೆಂಪಲ್ ಅಂತ ಕರೀತಾರಲ್ಲ, ಆ 4 ಹೆಡ್ದು ಅಲ್ಲಿ ಇಷ್ಟು ಕೂದಲನ್ನು ತಗೊಂಡು ನೋಡಿ, ನೀವು ಗಮನಿಸ್ಬೇಕು ನಾನು ಎಲ್ಲಿ ತೊಗೊಳ್ತಾ ಇದ್ದೀನಿ ಅಂತ. ತುಂಬ ಹಿಂದಕ್ಕಲ್ಲ, 4 ಹೆಡ್ಡಿಂದ ತೊಗೊಂಡು. ಸೊ ಅಲ್ಲೊಂದು ಸ್ವಲ್ಪ ಕೂದಲು ಜಾಸ್ತಿ ಬಂದಿದೆ, ಅದನ್ನು ಸರಿ ಮಾಡ್ಕೋತೀನಿ. ಫ್ರೆಂಡ್ಸ್, ಹಿಂದ್ಗಡೆದು ಅದು ಡಿಸ್ಟರ್ಬ್ ಮಾಡಬಾರ್ದಲ್ವ, ಒಂದು ಪೋನಿನ ಹಾಕೊಂಬಿಡಿ. ಸೊ ಇದರಿಂದಾಗಿ ನೀವು ಸೈಡ್ ಬ್ಯಾಂಗ್ ಮಾಡುವಾಗ ಅದು ಅಡ್ಡ ಬರೋದಿಲ್ಲ ಕೂದಲು. ಅದಕ್ಕೋಸ್ಕರ ಈ ಥರ ಸುಮ್ಮನೆ ಒಂದು ಪೋನಿ ಹಾಕ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನೋಡಿ ಈಗ ಮುಂದ್ಗಡೆ ಎಷ್ಟು ಇಲ್ಲಿ ಮುಂದ್ಗಡೆ ಕೂದಲು ಬಿಟ್ಕೊಂಡಿದ್ದೀನಲ್ವಾ, ಆ ಕೂದಲನ್ನು ಇವಾಗ ನಾನು ಸೈಡ್ ಬ್ಯಾಂಗ್ ಮಾಡೋದು. ನೋಡಿ, ಇಷ್ಟು ಉದ್ದ ಇದೆ. ಸೊ ಇವಾಗ ನಾನು ಲೆಫ್ಟ್ ಸೈಡಲ್ಲಿ ನಾನು ಕೂದಲನ್ನು ಇಡೋದ್ರಿಂದ ಇವಾಗ ನಾನು ಲೆಫ್ಟ್ ಸೈಡಿಗೆ ಕಟ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಈ ಥರ ಸ್ಪ್ರೆಡ್ ಮಾಡಿದಾಗೆ 2 ಬೆರಳುಗಳ ತುದಿಯಲ್ಲಿ ಇಟ್ಕೊಂಡು ಅದನ್ನು ಇದು ಸಿಸರನ್ನು 45 ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೊಂಡು ಮೇಲ್ಗಡೆ ನೀವು ಗಮನಿಸಿ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತ ಇದನ್ನು ಕಟ್ ಮಾಡಬೇಕು. ಆಯ್ತಲ್ಲ. ಸೊ ಫ್ರೆಂಡ್ಸ್, ನೋಡಿ ಕೂದಲು ಬಂದಿದೆ. ಸೊ ಮತ್ತೆ ಅದನ್ನು ಕೂವ್ ಮಾಡಿಕೊಂಡು ನೋಡ್ಕೊಳ್ಳಿ, ಏರುಪೇರಾಗಿರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ. ಈ ಥರ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಮತ್ತೆ ಈ ರೀತಿಯಾಗಿ ಕಟ್ ಮಾಡಬೇಕು. ನೋಡ್ತಿದ್ದೀರಲ್ಲ,
45 ಆ್ಯಂಗಲಲ್ಲಿ ಹಿಡಿಬೇಕು ಫ್ರೆಂಡ್ಸ್, ಸ್ಟ್ರೈಟಾಗಿ 90 ಡಿಗ್ರಿಗೆ ಹಿಡಿಬಾರ್ದು. ನೆಕ್ಸ್ಟು ಇದನ್ನು ಪಾಯಿಂಟ್ ಕಟ್ ಅಂತ ಕರೀತಾರೆ. ಈ ಪಾಯಿಂಟ್ ಕಟ್ ಯಾಕೆ ಮಾಡೋದಪ್ಪ ಅಂದರೆ ನಿಮಗೆ ಅದು ತುಂಬಾ ಶಾರ್ಪ್ ಆಗಿ ಕಾಣಲ್ಲ, ತುಂಬ ನ್ಯಾಚುರಲ್ ಆಗಿ ಹೇರ್ ಕಟ್ಟು ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಥರ ಪಾಯಿಂಟ್ ಕಟ್ ಮಾಡ್ಕೋಬೇಕು. ಪಾಯಿಂಟ್ ಕಟ್ ಅಂದರೆ ಸಿಸರ್ ತುದಿಯನ್ನು ಇಟ್ಕೊಂಡು ಕಟ್ ಮಾಡೋದಕ್ಕೆ ಪಾಯಿಂಟ್ ಕಟ್ ಅಂತಾರೆ. ಫ್ರೆಂಡ್ಸ್ ನೋಡಿ, ನಮ್ಮದು ಸೈಡ್ ಬ್ಯಾಂಗ್ ರೆಡಿ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂತಲ್ಲ, ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್. ಇದಕ್ಕೆ ಪಾರ್ಲರ್ಗೆ ಹೋಗ್ಬೇಕು ಅನ್ಸುತ್ತಾ, ನೀವೇ ಹೇಳಿ. ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ನನ್ನ ಫೈನಲ್ ಹೇರ್ ಕಟ್ ಲುಕ್ ರೆಡಿ ಇದೆ. ಸೊ ಸೈಡ್ ಬ್ಯಾಂಕ್ ಕೂಡ ಅಷ್ಟು ದೊಡ್ಡ ಸೈಡ್ ಬ್ಯಾಂಕ್ ಇತ್ತು, ಅದನ್ನೆಲ್ಲ ಇವಾಗ ಶಾರ್ಟ್ ಆಗಿದೆ. ಇಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತುಂಬ ತುಂಡ ಆಯಿತಾ, ಈ ಪೋನಿ ಹಾಕೋಕ್ಕಾಗಲ್ವಾ ಅಂತ ಭಯ ಪಡೋವಾಗಿಲ್ಲ. ನೋಡಿ, ನಾನು ಪೋನಿನೂ ಕೂಡ ಆರಾಮಾಗಿ ಹಾಕೊಬಹುದು. ನೋಡ್ತಿದ್ದೀರಲ್ಲ ಈ ಥರ. ಮತ್ತು ಇನ್ನೂ ತುಂಬ ಸ್ಟೈಲಾಗಿ ಸ್ವಲ್ಪ ಇದು ಮಾಡಬೇಕು ಅಂದರೆ ನೀವು ಕೆಳಗಡೆ ಮುಂದ್ಗಡೆ ಹೇಗಿದ್ರು ಸೈಡ್ ಬ್ಯಾಂಗ್ ಇದೆಯಲ್ಲ, ಸ್ವಲ್ಪ ಕೂದಲನ್ನು ಈ ಥರ ಬಿಟ್ಕೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ಬಹುದು. ನೋಡಿ, ಸೊ ಈ ಥರನೂ ಮಾಡ್ಕೋಬೋದು. ಎಷ್ಟೊಂದು ಥರ ನೀವು ಸ್ಟೈಲನ್ನು ಮಾಡ್ಕೋಬಹುದು ಫ್ರೆಂಡ್ಸ್. ಮಿಡಲ್ ಪಾರ್ಟಿಷನರ್ ತೆಗೆದಾದರೂ ಬಿಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಿಮಗೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.